ಮೊನ್ನೆ ಸುಪ್ರೀಂ ಕೋರ್ಟ್ ಸೀಸನ್ ಅಲ್ಲೇ ಶೂಗಸ್ತಿರುವಂಥದ್ದು ಮತ್ತು ಸನಾತನ ಧರ್ಮಕ್ಕೆ ಅವಮಾನ ಮಾಡಿದ್ದೀರಾ ಅನ್ನೋ ರೀತಿಯಲ್ಲಿ ಮೊದಲನೇದಾಗಿ ನಿನ್ನೆ ದಿವಸ ಏನು ಸುಪ್ರೀಂ ಕೋರ್ಟ್ನಲ್ಲಿ ಚೀಫ್ ಜಸ್ಟಿಸ್ ಶ್ರೀ ಗವಾಯ್ ಅವರ ಮೇಲೆ ಒಬ್ಬ ಅಡ್ವೊಕೇಟು ದಾಳಿ ಮಾಡಿ ಶೂಸನ್ನು ಎಸೆದಿದ್ದಾನೆ. ಮೊದಲನೇದಾಗಿ ನಾನು ಅದನ್ನು ಖಂಡಿಸ್ತೇನೆ. ಒಬ್ಬ ಗವಾಯ್ ಅವರ ಪ್ರಶ್ನೆ ಅಲ್ಲ ಇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆ ಸ್ಥಾನ ಇದೆಯಲ್ಲ, ಆ ಸ್ಥಾನಕ್ಕೆ ಮತ್ತು ಇಡೀ ಸಂವಿಧಾನಕ್ಕೆ ಮಾಡಿದಂಥ ಅವಮಾನ ಮತ್ತು ಅಲ್ಲಿಯ ಸೆಕ್ಯೂರಿಟಿ ಮತ್ತೊಂದು ಅದೆಲ್ಲ ವಿಫಲ ಆಗಿದೆ ಅನ್ನುವಂಥದ್ದು ಇದರಲ್ಲಿ ತೋರಿಸುತ್ತೆ. ನ್ಯಾಯಾಲಯದಲ್ಲಿ ಅದರಲ್ಲೂ ಕೂಡ ಪರಮೋಚ್ಚ ನ್ಯಾಯಾಲಯದಲ್ಲೇ ಇಂಥ ಘಟನೆ ನಡೀತದೆ ಅಂತೇಳಿದರೆ ಆ ಅಡ್ವೊಕೇಟನ್ನು ಮೊದಲು ಅರೆಸ್ಟ್ ಮಾಡಿ ಅವನಿಗೆ ಕಾನೂನು ಪ್ರಕಾರ ಶಿಕ್ಷೆ ಮಾಡಬೇಕಾಗಿತ್ತು. ಅದು ಯಾಕೆ ಅವರು ಬಿಟ್ಟು ಕಳಿಸಿದ್ದಾರೆ ಗೊತ್ತಿಲ್ಲ ನನಗೆ. ಇಮಿಡಿಯೇಟ್ಲಿ ಅವನನ್ನು ಅರೆಸ್ಟ್ ಮಾಡಬೇಕು, ಅವನ ಮೇಲೆ ಕ್ರಮ ತಗೋಬೇಕು, ಕಾನೂನು ಪ್ರಕಾರ ಕ್ರಮ ತಗೋಬೇಕು. ಎರಡನೇದು, ಅವನು ಆಡಿರ್ತಕ್ಕಂಥ ಮಾತು ಸನಾತನ ಧರ್ಮದ ಬಗ್ಗೆ ಅವನು ಮಾತಾಡಿದ್ದಾನೆ. ಅವರು ಯಾವುದೇ ರೀತಿಯ ತೀರ್ಪುಗಳನ್ನು ಕೊಡುವಾಗ ಅವರು ಕೂಡ ತೀರ್ಪನ್ನು ನ್ಯಾಯದ ಹಿನ್ನೆಲೆಯಲ್ಲಿ ತೀರ್ಪನ್ನು ಕೊಟ್ಟಿರ್ತಾರೆ. ಅವರು ಬಯಾಸ್ಟಾಗಿ ತೀರ್ಪು ಕೊಡೋಕ್ಕಾಗೋದಿಲ್ಲ. ಆಲ್ ದಿ ಲಾಸ್ ಆರ್ ಲೈಡ್ ಔಟ್, ಕಾನೂನನ್ನು ಬರೆದಿಟ್ಟಿದ್ದಾರೆ. ಆ ಕಾನೂನಿನ ಚೌಕಟ್ಟಿನಲ್ಲೇ ಅವರು ತೀರ್ಪುಗಳನ್ನು ಕೊಡ್ತಾರೆ. ಅಂಥದ್ರಲ್ಲಿ ಇವರು ಅದನ್ನೇ ಒಂದು ಎಕ್ಸ್ಕ್ಯೂಸ್ ಮಾಡಿಕೊಂಡು ಸನಾತನ ಧರ್ಮದ ವಿಚಾರದಲ್ಲಿ ಅವ್ರು ಮಾಡಿದ ಮಾತು ಅಂತ ಹೇಳಿಕೊಂಡು ಆ ರೀತಿ ಮಾಡೋದಿದೆಯಲ್ಲ, ಅದನ್ನು ನಾನು ಖಂಡಿಸ್ತೇನೆ. ಅದರಲ್ಲೂ ಕೂಡ ವಿಶೇಷವಾಗಿ ಅವರು ಇದನ್ನು ನಾನು ಹೇಳಬಾರ್ದು, ಆದರೂ ಹೇಳೋದೇ ವಿಧಿ ಇಲ್ಲ. ದಲಿತ ಸಮುದಾಯಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ ಆ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ, ಚೀಫ್ ಜಸ್ಟಿಸ್ಸು ಆಗಬೇಕು, ಅಲ್ಲಿವರೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದೇ ಒಂದು ದೊಡ್ಡ ಸಾಧನೆ ಆ ಸಮುದಾಯಕ್ಕೆ. ಆ ಸಮುದಾಯದ ಪ್ರತೀಕ ಅವರ ಮೇಲೆ ಈ ರೀತಿ ಅಟ್ಯಾಕ್ ಆಗಿದೆ ಅಂತ ಹೇಳಿದರೆ ಇದನ್ನು ಇಡೀ ದೇಶ ಭಾಳ ಗಂಭೀರವಾಗಿ ಖಂಡಿಸಬೇಕು, ಗಂಭೀರವಾಗಿ ತೊಗೋಬೇಕು. ಮುಂದೆ ಇಂಥ ಘಟನೆಗಳು ಯಾವುದು ಆಗದ ರೀತಿಯಲ್ಲಿ ಗಂಭೀರವಾಗಿ ತೊಗೊಂಡು ಕಾನೂನಿನ ಕ್ರಮ ಮಾಡಬೇಕು ಅಂತೇಳಿ ನಾನು ಕೇಂದ್ರದ ಗೃಹ ಸಚಿವರಿಗೆ, ಪ್ರಧಾನಮಂತ್ರಿಗಳಿಗೆ ಮತ್ತು ಆ ವ್ಯವಸ್ಥೆಯಲ್ಲಿರ್ತಕ್ಕಂಥವರಿಗೆ ಒತ್ತಾಯ ಮಾಡ್ತೇನೆ. ಸರ್, ನಿನ್ನೆ ಬಿಹಾರ ಚುನಾವಣೆ ಘೋಷಣೆ ಆಗಿದೆ ಸರ್. ಎರಡೇ ಹಂತದಲ್ಲಿ ಚುನಾವಣೆ ಆಗುತ್ತೆ. ನವೆಂಬರ್ 14 ರಿಸಲ್ಟ್ ಇದೆ ಸರ್. ಆ ಬಳಿಕ ರಾಜ್ಯದಲ್ಲೂ ಕೂಡ ಒಂದಷ್ಟು ಏನಾದರೂ ಬದಲಾವಣೆಗಳು ಆಗೋಕ್ಕೆ ಹೈಕಮಾಂಡ್ ಮುಂದಾಗುತ್ತೆ. ಹೇಗೆ ಸರ್ ಚುನಾವಣೆ? ಇಲ್ಲ, ಅದು ಚುನಾವಣೆ ಬದಲಾವಣೆ ಮಾಡೋದಕ್ಕೆ ಚುನಾವಣೆನೇ ಬೇಕಾ? ಮಾಡೋದಿದ್ದರೆ ಮಾಡ್ತಾರೆ, ಹೈಕಮಾಂಡ್ನವರು ಮಾಡೋದಿದ್ದರೆ ಮಾಡ್ತಾರೆ. ಅದು ಚುನಾವಣೆಯ ಹಿಂದೆ ಮುಂದೆ ಅನ್ನುವಂಥ ಪ್ರಶ್ನೆ ಅಲ್ಲ. ಇವತ್ತು ರಾಜ್ಯದಲ್ಲಿ ನಮಗೆ ಮುಖ್ಯಮಂತ್ರಿಗಳಿಗಾಗಲಿ, ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಅವರು ಮತ್ತು ನಮಗೆಲ್ಲರಿಗೂ ಕೂಡ ಜವಾಬ್ದಾರಿ ಇದೆ. ಒಂದು ಕಡೆ ದೊಡ್ಡ ಪ್ರವಾಹ ಆಗ್ತಾಯಿದೆ ಉತ್ತರ ಕರ್ನಾಟಕದಲ್ಲಿ, ಅದಕ್ಕೆ ನಾವು ಗಮನ ಹರಿಸಬೇಕು. ಮತ್ತೊಂದು ಕಡೆ ಈ ಭಾಗದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಅನೇಕ ಸಮಸ್ಯೆಗಳಿವೆ, ಬೆಂಗಳೂರಿನಲ್ಲೇ ಅನೇಕ ಸಮಸ್ಯೆಗಳಿದ್ದಾವೆ. ಇವೆಲ್ಲ ಬಗೆಹರಿಸ್ತಕ್ಕಂಥದ್ದು ನಮ್ಮ ಪ್ರಯಾರಿಟಿ, ಆದ್ಯತೆ. ನಮಗೆ ಅದರ ಮೇಲೆ ಹೋಗಬೇಕೇ ವಿನಃ ನಮ್ಮಲ್ಲೇನೋ ಬದಲಾವಣೆ ಅದು ಇದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸುವ ಅಗತ್ಯ ಇಲ್ಲ. ಸಚಿವ ಸಂಪುಟ ಪುನರ್ರಚನೆ ಇಲ್ಲ, ಅದನ್ನೇ ನಾನು ಹೇಳಿದ್ದು. ಅದನ್ನು ಹೈಕಮಾಂಡ್ನವರು ಗಮನಿಸ್ತಾರೆ. ಆದರೆ ನಮ್ಮ ಆದ್ಯತೆಗಳೇನು ಅಂತ, ಅವರ್ ಪ್ರಯಾರಿಟೀಸ್ ಅಟ್ ದ ಮೂಮೆಂಟ್ ಇಟ್ ಈಸ್ ಓನ್ಲಿ ದಿ ಫ್ಲಡ್ಸ್ ಆ್ಯಂಡ್ ಅದರ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್. ಅದ್ರ ಮೇಲೆ ನಾವು ಗಮನ ಹರಿಸ್ಬೇಕು. ಗೊತ್ತಿಲ್ಲ ನಮ್ಗೆ. ACCನವರು ನಮ್ಮನ್ನು ಕರೆದ್ರೆ ಹೋಗ್ತೀವಿ. ಅವರು ಬೇರೆ ಬೇರೆ ರಾಜ್ಯದಿಂದ ಎಲ್ಲರನ್ನೂ ಹಾಕ್ತಾರೆ, ಒಂದೊಂದು ಸಾರಿ ಇನ್ಚಾರ್ಜ್ ಅಂತ ಮಾಡ್ತಾರೆ. ಒಂದು ವೇಳೆ ನನಗೂ ಕೂಡ ಜವಾಬ್ದಾರಿ ಕೊಟ್ಟರೆ ಹೋಗ್ತೇನೆ. ಗೊಂದಲಗಳನ್ನ ಬಗೆಹರಿಸಿ ಅನ್ನೋ ಒಂದು ಒತ್ತಾಯಗಳು ತುಂಬಾ ಕೇಳ್ಪಡ್ತಾ ಇದೆ ಸರ್. ಸತೀಶ್ ಜಾರಕಿಹೊಳಿ ಅವರು ಕೂಡ ಇದನ್ನೇ ಮಾತು ಹೇಳಿದ್ದಾರೆ. ಯಾವುದು ಗೊಂದಲ? ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದು ಸರಿ ಇದೆ.
ಪ್ರತಿ ದಿವಸ ನಾವು ಪತ್ರಿಕೆಯಲ್ಲಿ ನೋಡ್ತಾ ಇದ್ವಿ, ಮೀಡಿಯಾದಲ್ಲಿ ನೋಡ್ತಾ ಇದ್ವಿ, ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಅದನ್ನು ಬಗೆಹರಿಸಬೇಕು ಅಂತ ಹೇಳಿರೋದು ಸರಿ ಇದೆ. ಅದನ್ನು ಹೈಕಮಾಂಡ್ನವರು ಮಾಡ್ತಾರೆ. ಹೈಕಮಾಂಡ್ನವ್ರ ಗಮನಕ್ಕೆ ಇವೆಲ್ಲ ಹೈಕಮಾಂಡ್ನವ್ರ ಗಮನಕ್ಕೆ ಹೋಗುತ್ತೆ. ಅದನ್ನು ಅವರು ಯಾವ ಸಂದರ್ಭದಲ್ಲಿ ಯಾವ ಔಷಧಿ ಕೊಡಬೇಕು ಅಂಥೇಳಿ ಅವ್ರಿಗೆ ಗೊತ್ತಿದೆ, ಮಾಡ್ತಾರೆ. ಇದು ಹಾಗೆ ಬಿಟ್ಕೊಂಡು ಹೋದ್ರೆ ಇನ್ನೂ ಚರ್ಚೆ ವಿಷಯ ಆಗಿ ಉಳಿತಿದೆ. ಅದೇ ಈಗ ಅವ್ರು ಹೇಳಿದಾರಲ್ಲ, ಸತೀಶ್ ಹೇಳಿದಾಗೆ ನಾನು ಕೂಡ ಹೇಳ್ತೇನೆ, ಗೊಂದಲ ಬಗೆಹರಿಸಿ ಅಂತ. ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಮತ್ತೆ ಚರ್ಚೆ ಆಗ್ತಿದೆ ಸರ್, ಮಾನ್ಯತೆ ಕೊಡಬೇಕು ಅನ್ನೋದು. ಮೊದಲು ನೋಡಿ, ಲಿಂಗಾಯತ ಧರ್ಮ, ವೀರಶೈವ ಧರ್ಮ ಇದು ಬಗೆಹರಿಬೇಕು. ಇದು ಬೇರೆನಾ ಒಂದೇನಾ ಅಂತ ಅದನ್ನು ಅವರೇ ತೀರ್ಮಾನ ಮಾಡಬೇಕು. ಲಿಂಗಾಯತ ಸಮುದಾಯದವರು ಮತ್ತು ವೀರಶೈವ ಸಮುದಾಯದವರು ನಾವೇ ಬೇರೆ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇದ್ದೀವಿ ಪ್ರತಿ ದಿವಸ. ಮೊದಲು ಅದನ್ನು ಸರಿಪಡಿಸ್ಕೊಂಡ್ರೆ ಎಲ್ಲವೂ ಸರಿಯಾಗುತ್ತೆ. CM ಅವರು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೇ ವಿವಾದ ಆಗಿರ್ತಕ್ಕಂಥದ್ದು ಸರ್. ಯಾಕಂದ್ರೆ ಅದು ಪ್ರತ್ಯೇಕತಾವಾದದ ವಿಚಾರವಾಗಿ ಅವರು ಸಮಾವೇಶ ಮಾಡಿದ್ದು, ಆ ಸಮಾವೇಶದಲ್ಲಿ ಭಾಗವಹಿಸುವಂಥ ಅವಶ್ಯಕತೆ ಇತ್ತು ಅನ್ನೋಂಥ ವೀರಶೈವ ಲಿಂಗಾಯತರು ಕರೆದಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಒಂದು ಸಮುದಾಯ ಒಂದು ಕಾರ್ಯಕ್ರಮ ಮಾಡ್ತೀವಿ ನೀವು ಬರಬೇಕು ಅಂತ ಹೇಳಿದಾಗ ಹೋಗಿದ್ದಾರೆ. ಅವರೇನು ಧಾರ್ಮಿಕ ವಿಚಾರಗಳನ್ನು ಮಾತನಾಡಿಲ್ವಲ್ಲ CM. ಚೀಫ್ ಮಿನಿಸ್ಟರ್ ಏನು ನಾನು ಗಮನಿಸಿದಾಗೆ CM ಏನು ಅದನ್ನು ಈ ಧಾರ್ಮಿಕ ವಿಚಾರಗಳನ್ನು ಮಾತಾಡಿಲ್ಲ, ಅದರ ಹಿನ್ನೆಲೆಯಲ್ಲಿ ಮಾತಾಡಿಲ್ಲ. ಮೆಟ್ರೋಗೆ ಮೆಟ್ರೋ ಇಡಬೇಕು ಅನ್ನೋದು ಕೂಡ ಅದು ಚರ್ಚೆ ಆಗುತ್ತೆ, ಕ್ಯಾಬಿನೆಟ್ಟಿಗೆ ಬರುತ್ತೆ ಅಂತ ಪ್ರಸ್ತಾವನೆ ಇದ್ದ, ಕ್ಯಾಬಿನೆಟ್ಟಿಗೆ ಬರುತ್ತೆ. ಕ್ಯಾಬಿನೆಟ್ಟಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ. ಅಂತಿಮವಾಗಿ ಏನು ತೀರ್ಮಾನ ಆಗುತ್ತೆ ಕ್ಯಾಬಿನೆಟ್ಟು ತೀರ್ಮಾನ ತಗೊಳುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.